ದೇವನಹಳ್ಳಿ ಪಟ್ಟಣದ ವಿಜಯಪುರ ರಸ್ತೆಯಲ್ಲಿರುವ ಸರ್ಕಾರಿ ಗೋದಾಮಿನಲ್ಲಿ 2025-26ನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರೈತರಿಂದ ನೇರವಾಗಿ ರಾಗಿ ಖರೀದಿಗೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ರೈತರು ಉತ್ತಮ ಗುಣಮಟ್ಟದ ರಾಗಿ ನೀಡಬೇಕು. ಈ ರಾಗಿಯನ್ನ ಪಕ್ಕದ ರಾಜ್ಯಕ್ಕೂ ಪೂರೈಕೆ ಮಾಡುವ ಉದ್ದೇಶವಿದೆ ಎಂದು ತಿಳಿಸಿದರು. ಕಳೆದ ವರ್ಷ ಒಬ್ಬ ರೈತನಿಂದ 30 ಕ್ವಿಂಟಾಲ್ ಖರೀದಿಗೆ ಅವಕಾಶವಿದ್ದರೆ ಈ ವರ್ಷ 50 ಕ್ವಿಂಟಾಲ್ ವರೆಗೆ ಖರೀದಿ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಈ ಸಾಲಿನಲ್ಲಿ ಒಟ್ಟು 6 ಲಕ್ಷ ಮೆಟ್ರಿಕ್ ಟನ್ ರಾಗಿ ಖರೀದಿ ಮಾಡುವ ಯೋಜನೆ ರೂಪಿಸಲಾಗಿದೆ. ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ದರ ನೀಡಿ ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕೆಎಫ್ಸಿಎಸ್ಸಿ ವ್ಯವಸ್ಥಾಪಕ ನಿರ್ದೇಶಕ ಜಗದೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮ್ಮ ಪಕ್ಕದ ರಾಜ್ಯಗಳಲ್ಲಿ ರಾಗಿ ಅದು ನಾವು ಕೇಂದ್ರ ಸರ್ಕಾರದ ಬಹಳ ಮುಖ್ಯವಾದಂಥದ್ದು. ರಾಜ್ಯಕ್ಕೆ ಒಳ್ಳೆಯ ಹೆಸರು, ತರಕಾರಿ ಬೆಳೆಗಳಲ್ಲಿ, ಹಣ್ಣು ಬೆಳೆಗಳಲ್ಲಿ ಇಡೀ ದೇಶದಲ್ಲಿ ಒಳ್ಳೆಯ ಹೆಸರು. ನೀವು ಗುಣಮಟ್ಟದ ರಾಗಿಯನ್ನು ಸಪ್ಲೈ ಮಾಡಿದ್ರೆ ಆ ಹೆಸರು ಹಿಂದೆ ನಾನು ಸಾಕಷ್ಟು ರಾಗಿ ಗುಣಮಟ್ಟ ಇರ್ತಿಲ್ಲ, ಗಾಬರಿ ಇದ್ದದ್ದು ಮಾಡೋಯ್ತು. ಈಗ ಅದೆಲ್ಲ ಬದಲಾವಣೆ ಆಗಿದೆ. ತಾವು ಕೂಡ ಒಳ್ಳೆ ರೀತಿ ಸಪ್ಲೈ ಮಾಡ್ತಾ ಇದ್ದೀವಿ, ಒಳ್ಳೆ ರೇಟ್ ಕೂಡ ಕೊಡ್ತಾ ಇದ್ದೀವಿ. ಸಾಧ್ಯವಾದಷ್ಟು ಯಾವುದೇ ರಾಜ್ಯದಿಂದ ಕಂಪ್ಲೇಂಟ್ ಮಾಡ್ತಾರೆ, ನಾವು ಗುಣಮಟ್ಟದ ರಾಗಿಯನ್ನು ಕೊಡಬೇಕಂತ ಮನವಿ ಮಾಡ್ತೀವಿ. ಅದರಿಂದ ಹಣ ನೇರವಾಗಿ ವ್ಯವಸ್ಥೆ ಮಾಡಿದ್ದೀವಿ. ಮಧ್ಯವರ್ತಿಗಳು ಯಾರು ಭಾಗವಹಿಸೋಕ್ಕೆ ಅವಕಾಶ ಇಲ್ಲ. ತಾವು ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು. ಮುಂದೆ ಗುಣಮಟ್ಟದ ರಾಗಿಯನ್ನು ಕೊಟ್ಟರೆ ನಮ್ಮ ಅಂದಾಜು 8 ಲಕ್ಷ ಮೆಟ್ರಿಕ್ ಟನ್ನನ್ನು ಮುಂದೆ ನಾವು ಪ್ರೊಕ್ಯೂರ್ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಮಾಡಿದ್ದೀವಿ. ಯಾವಾಗ ನೀವು ಗುಣಮಟ್ಟದ ರಾಗಿಯನ್ನು ಕೊಡ್ತೀರಿ ಅದನ್ನು ಅಪೇಕ್ಷೆ ಕೊಡ್ತಾರೆ ಮತ್ತು ಅಕ್ಕಪಕ್ಕದ ರಾಜ್ಯಗಳಿಗೆ ಕೊಡ್ತಾರೆ.